Are you ready for the surprise? 3, 2, 1. It's Sri Lanka. Have a look at this. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಶ್ರೀಲಂಕಾ. ಎಸ್, ಈಗ ಗೆಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಈಗ ನೋಡಿ ತಮ್ಮನೆಲ್ಲ ಹಾಕಿರ್ತೀನಿ. ಸೊ ನಮ್ಮ ದ ಬೆಸ್ಟ್ ಮ್ಯಾನ್, ದ ಬೆಸ್ಟ್ ಬಡಿ ವಿಘ್ನೇಶ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಶ್ರೀಲಂಕಾಗೆ. ಸೊ ಯಾ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 o'clock ಬಸ್ ತೊಗೊಂಡು ಮೈಸೂರಿಂದ ಫ್ಲೈ ಬಸ್ ತೊಗೊಂಡು ಬ್ಯಾಂಗ್ಳೂರು ಏರ್ಪೋರ್ಟ್ ರೀಚ್ ಆಗಿ 6 ಗಂಟೆಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಬೋರ್ಡಿಂಗ್ ಟೈಮ್ ಆಯಿತು. 8:45 ಹೋಗ್ತಾ ಇದ್ದೀವಿ. ಸೊ ಎಸ್, ವಿಲ್ ಸಿ ಯು ದೇರ್. ಇಲ್ಲಿಂದ 1.5 hour ಜರ್ನಿ ಅಷ್ಟೇ. ಸೊ ವಿಲ್ ಕ್ಯಾಚ್ ಯು ದೇರ್. ನಾವು ಒಂದು ಟಿಕೆಟ್ ಬುಕ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಾಟ್ಲೆ ಮಾಡ್ಕೊಂಡಿದ್ವಿ. ಏನು ಕ್ವಾಟ್ಲೆ ಅಂತಂದರೆ, ನಾವು ಡೊಮೆಸ್ಟಿಕ್ ಫ್ಲೈಟ್ ಬುಕ್ ಮಾಡ್ದಂಗೆ ಇಂಟರ್ನ್ಯಾಷನಲ್ ಫ್ಲೈಟ್ನ ಫುಲ್ ನೇಮ್ ಹಾಕಿದೆ, ಬರೀ ಪವನ್ ಕುಮಾರ್ ಅಂತ ಹಾಕ್ಕೊಂಡಿದ್ವಿ. ವಿಘ್ನೇಶ್ ಅವರು ಬರೀ ವಿಘ್ನೇಶ್ ಅಂತ ಹಾಕ್ಕೊಂಡಿದ್ರು. ಇನಿಷಿಯಲ್ ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಆಮೇಲೆ ಲಾಸ್ ಮಾಡಿಕೊಂಡು ಇನ್ನೊಂದು ಸತಿ ರೀಬುಕ್ ಮಾಡಿ ಬಂದ್ವಿ. ಇವಾಗ ಬೋರ್ಡ್ ಮಾಡ್ತಾಯಿದ್ದೀವಿ. ತುಂಬ ರಿಸ್ಕ್ ತೊಗೊಂಡು ಮಾಡ್ಕೊತಿದ್ವಿ ಇನ್ ಕೇಸ್ ನಾವು ಬುಕ್ ಮಾಡಿರಲಿಲ್ಲ ಅಂತಂದರೆ. ಬೋರ್ಡ್ ಮಾಡ್ತಾಯಿದ್ದೀವಿ ಗೈಸ್ ಫೈನಲಿ. ವಿಘ್ನೇಶ್ ಅವರೇ, ಸೇಫಾಗಿ ಲ್ಯಾಂಡ್ ಆಗಿದ್ದೀರಾ? ಹೇಗೆ ಅನಿಸ್ತಾ ಇದೆ ನಿಮಗೆ? ಇಂಡಿಯಾದು ಔಟ್ ಹೌಸಿಗೆ ಬಂದಿದ್ದೀವಿ. ಇಂಡಿಯಾದ ಔಟ್ ಹೌಸು, ಇಂಡಿಯಾದು ಔಟ್ ಹೌಸ್ ಅಂತೆ ಶ್ರೀಲಂಕಾ. ಇವಾಗ ಟಿ ಅದು ತೆಗಿರಿ, ಈಗ ಫಾಸ್ಟಾಗಿ ಮುಗಿಸ್ಕೊಂಬಿಡೋಣ. ಇಂಡಿಯಲ್ಲಿ ಸರ್, ಯು ಕಾರ್ಡ್ ಹ್ಯಾಸ್ ಬಿನ್ ಡಿಕ್ಲೈನ್ ಸರ್ ಅಂತ ಅಂದ್ಬಿಟ್ಟು ಪ್ರೊಫೆಷ್ನಲ್ ಆಗಿ ಟವಲ್ ಸುತ್ತ ಹೊಡಿತಾರೆ ನಮ್ಮ. ಬಂತು ಗುರು ಲಗೇಜು ಕೊನೆಗೂ. So this is our Airbnb, 100-year-old house. ಇದನ್ನ ಡಚ್ ಹೌಸ್ ಅಂತ ಹೆಸರಿಟ್ಟಿದ್ದಾರೆ. As you can see, it's very beautiful. ನಾವೀಗ ಶ್ರೀಲಂಕಾಲಿದ್ದೀವಿ. ಸೊ ಎಸ್, ಸ್ಕೂಟರ್ ರೈಡ್ ಮಾಡ್ತಾ ಇದ್ದೀವಿ ನೋಡಿ. ಕ್ರೇಜ್ ಆಗಿದೆ. ಎಲ್ಲ ಸ್ವದೇಶಿ ವಿದೇಶಿಗಳಿದ್ದಾರೆ ಇಲ್ಲಿ. ನೀವು ನೋಡ್ತಾ ಇರ್ತೀರಾ, ನೀವು ನೋಡ್ತಾ ಇರಿ, ನೀವು ನೋಡ್ತಾ ಇರಿ ನಮ್ಮ ಜೊತೆ ವೀಕ್ಷಕರೇ. ನೋಡಿ ಎಂಜಾಯ್ ಮಾಡಿ. ನಾವು ಗಾಡಿ ಓಡಿಸ್ತಾ ಇದ್ದೀವಿ, ನೋಡೋಕ್ಕಾಗ್ತಾ ಇಲ್ಲ. ವಿಘ್ನೇಶ್ ಕಾನ್ಸಂಟ್ರೇಟ್ ಆನ್ ದ ರೋಡ್. ಸುಮ್ಮನೆ ಹೇಳ್ತಾ ಇರೋದು, ಯಾರಾದರೂ ವೀಕ್ಷಕರೇ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ರೋಡ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನೋಡಿ. ಮ್ಯಾಪ್ಸ್ ನೋಡ್ಕೊಳ್ಳಿ, ಮ್ಯಾಪ್ಸ್ಗಳನ್ನ ನೋಡಿಕೊಂಡು ಮ್ಯಾಪ್ಸ್ ನೋಡ್ತಾ ಇದ್ದೀವಿ. ಸೊ ನಾವೀಗ ಹಿರಿಕೇಟಿಯಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ಡ್. ಸೊ we are here guys, we are here at ಹಿರಿಕೇಟಿಯಾ ಬೀಚ್. ಇಲ್ಲಿ ಪಾರ್ಕಿಂಗ್ ಫೈನಲಿ ಒಂದು ಇವಿ ಗಾಡಿ ಕಾಣಿಸ್ಬಿಡ್ತು ನಮ್ಮ ಕಣ್ಣಿಗೆ.
Wow. Morning is good. Morning, what time? ಸೊ ನಾವೀಗ ಸರ್ಫಿಂಗ್ ಕಲಿಯಕ್ಕೆ ಬಂದಿದ್ದೀವಿ. ಸೊ ಕಲಿಯಕ್ಕೆ ಇನ್ ದ ಸೆನ್ಸ್ ನನಗೆ ಫಸ್ಟ್ ಟೈಮ್, ವಿಘ್ನೇಶ್ಗೆ ಇಟ್ಸ್ ಲೈಕ್ ಈಸ್ ಆಲ್ರೆಡಿ ಇಂಟು ಈಸ್ ಅ ಪ್ರೋ ಅಂತ ಹೇಳ್ಬೋದು. ಯಾ, ಸೊ ಈಸ್ ಅ ಇಂಟರ್ಮೀಡಿಯೇಟ್, ಆಮ್ ಎ ಬಿಗಿನರ್. ನಂಗೆ ಸ್ವಿಮ್ಮಿಂಗು ಬರಲ್ಲ ಅಂತಂದೆ. ದೇವರ್ ಲೈಕ್ ಡೋಂಟ್ ವರಿ, ಇಲ್ಲಿ ವಾಟರ್ ಅಷ್ಟೊಂದು ಇದಿರಲ್ಲ, ಸೊ ಶಾಲೋ ತನಕ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಡೀಪಾಗೂ ಹೋಗಲ್ಲ ನಾವು. ಸೊ ಮೇ ಬಿ ಇಲ್ಲಿ ತನಕ ನೀರು ಬರುತ್ತೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಆ್ಯಂಡ್ so he has also mentioned saying that we'll give you life jackets and it's very nice, simple, you guys can try. So that's what they have said. So as you can see now, I'll just show you how nicely it's been done. See, so yeah, it's as easy as that. Nodak ಸ್ವಲ್ಪ ಚೆನ್ನಾಗಿದೆ, but yeah, we can do that. It's fun guys. So yeah, this is the school. I think he's the owner. Hi. It's amazing guys. Like have a look. It's really crazy. ವಿಘ್ನೇಶ್, ವಿಕ್ಕಿ ಹೇಗೆ ಅನಿಸ್ತಾ ಇದೆ? ಸಖತ್ತಾಗಿದೆ ಅಲ್ಲ? ಸ್ವಲ್ಪ ಲೇಟಾಗಿ ಬಂದ್ವಿ, ಇವತ್ತು ಸರ್ಫ್ ಮಾಡೋಕ್ಕಾಗಿಲ್ಲ. ಯಾ, ನಾಳೆ ಮಾಡೋಣ ಅಂತ ಇದ್ದೀವಿ. ಸೊ ಅದೇ ಈಗ ಸ್ವಲ್ಪ ಲೇಟಾಗಿ ಬಂದ್ವಿ. ಇಟ್ಸ್ ಲೈಕ್ ಟೈಮ್ ಎಷ್ಟು ಇವಾಗ? ಇಟ್ಸ್ 5:45. ನಾಳೆ ಒಂದು 4 o'clock ಅಂತ ಹೇಳಿದ್ದಾರೆ ಅಲ್ವಾ? ಸೊ 4 o'clock ಬರ್ತೀವಿ. ಸೊ ವಿ ಗಾನ ಡೂ ಸರ್ಫಿಂಗ್. ಈಸ್ ಗಾನ ಡೂ. ನಾನು ಟ್ರೈ ಮಾಡ್ತೀನಿ, ನಂಗೆ ಇನ್ನೂ ಭಯ, ಬಟ್ ಟ್ರೈ ಮಾಡೋಣ. ಏನಂತೀಯ ಬ್ರೋ? ಯಾ, ಸೊ ವಿ ಗಾನ ಟ್ರೈ ಗೈಸ್. ವಿಲ್ ಕ್ಯಾಚ್ ಯು ಸೂನ್. Sorry to waste your time, then I think to myself, why now? Why me? Why? ಗೈಸ್, ನಾವಿವಾಗ ಟ್ರೈ ಮಾಡ್ತಾ ಇರೋದು ಪ್ರಾನ್ಸ್. ಅಲ್ಲಿ ಬಾರ್ಬಿಕ್ಯೂ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. But it's amazing guys, the cafe here is amazing. Beautiful cafe with live music. Yeah guys, you guys have to visit this cafe. It's called as I need to put the pin. Hangout Cafe. No. It's amazing. And he's having this unlimited barbecue night. Doesn't work. ಚೆನ್ನಾಗಿ ತಿಂತಾ ಇದ್ದಾರೆ. ಇನ್ನು 2 ದಿನ ಊಟ ಮಾಡಲ್ವಂತೆ. And also I'm not promoting any kind of alcohol. Good morning guys, it's day 2 and so we are coming here to have breakfast. So this is our breakfast spot. So yeah, we'll have breakfast and we'll catch you soon. ಸೊ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ನಾವೊಂದು ಒಳ್ಳೆ ಕೋಸಿ ಕೆಫೆ ನೋಡಿದ್ವಿ, ಸಕ್ಕತ್ತಾಗಿತ್ತು ರೋಡ್ ಸೈಡ್. ಸೊ ಯಾ, ವಿ ಗಾನ ಟೇಕ್ ಯು ಆ್ಯಂಡ್ ಲುಕ್ ಅಟ್ ದಿಸ್ ಶಾಪ್ ಗೈಸ್. ಲೈಕ್ ಏನು ಟ್ರಿಪ್ಪಿ ಆಗಿದೆ. ಸೊ ಯು ಕ್ಯಾನ್ ಲೈಕ್ ಆ್ಯಕ್ಚುಲ್ ಲೋಕಲ್ ಕಲ್ಚರಿಂದ ಹಿಡಿದು ಎಲ್ಲ ಥರ ಇದೆ, ಟ್ರಿಪ್ಪಿ ಆಗಿದೆ. ಫುಟ್ವೇರ್ ಲೀವ್ ಮಾಡ್ಬೇಕನ್ಸುತ್ತೆ. Just have a look. How beautiful is this? ಎಷ್ಟೊಂದು So this is the cafe, as you can see. So in Hiriketiya beach ಹತ್ರ ಇದೆ. So ಅಲ್ಲಿಂದ very nearby, like walkable distance. So we're gonna order coffee. Specialty coffee ಅಂತ ಹೇಳಿದ್ದಾರೆ. So yeah, we'll see. ನೋಡಿ ಬರ್ One cappuccino, make it extra hot. Okay. Yeah, thank you. Guys,
best part of Sri Lanka is you can hire a tuk-tuk, which means auto. See. ಇವರೇ ಬಂದಿರೋದಾ ಇದರಲ್ಲಿ? ಯಾರು ಬಂದಿರೋದು? ಇಲ್ಲಿ ಕೂತಾರಲ್ಲ ಹಿಂದೆಡೆ. You guys can ride an auto here. It's amazing. ವಿಗಿ ನಾವು ಹೈರ್ ಮಾಡ್ಕೋಬೇಕು ಇದನ್ನ. ಕೇಳೋಣವಾ? ಫೋಟೋ ತಗೊಳ್ಳೋ. ನಾವು ಇವಾಗ ಹೊಸ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ವಿಘ್ನೇಶ್ ಅಣ್ಣ ಫುಲ್ಲು ಬಿರಿ ಓಡಿಸ್ತಾರೆ. ಬಾಂಬೆಲಿ ಓಡ್ಕೋಬೇಕು. ಯಾವ್ದು ಬರೋ ಹೋಗ್ತಾರದು ನಾವೀಗ ಲೊಕೇಶನ್ನು? ಬ್ಲೂ ಬೀಚ್ ಐಲ್ಯಾಂಡಾ? ಬ್ಲೂ ಬೀಚ್ ಐಲ್ಯಾಂಡ್ ಅಂತ ಇಟ್ಸ್ ಬ್ಲೂ ಬೀಚ್ ಐಲ್ಯಾಂಡ್. ಸೊ ಐಲ್ಯಾಂಡ್ ಮತ್ತು ಇಲ್ಲಿ ಹಿರಿಕೇಟಿಯಾ ಬೀಚ್ ಎರಡು ಕನೆಕ್ಟ್ ಆಗಿದೆ. ಯಾ ಇಟ್ಸ್ ಅರೌಂಡ್ ಲೈಕ್ 7 minutes ಫ್ರಮ್ ಹಿರಿಕೇಟಿಯಾ. 7 minutes, 2 kilometers ಅಷ್ಟೇ. Here we go. Right. We are here at Blue Beach Island. So ಏನು ಸ್ಪೆಷಾಲಿಟಿ ಅಂದರೆ ದಟ್ಸ್ ದ ಐಲ್ಯಾಂಡ್. ಎರಡು ಕಡೆ ಓಷನ್, ಇಲ್ಲಿ. ಸೊ ಯು ಕ್ಯಾನ್ ವಾಕ್, ಹಾಗೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೋದು. ಯು ಕ್ಯಾನ್ ಜಸ್ಟ್ ವಾಕ್ ಥ್ರೂ ಇಟ್. ಇಲ್ಲಿಂದ ಮಧ್ಯದಲ್ಲಿ ನಡ್ಕೊಂಡು ಅಲ್ಲಿ ತನಕ ಐಲ್ಯಾಂಡ್ ತನಕನೂ ಹೋಗ್ಬೋದು. ಇಟ್ಸ್ ವೆರಿ ಬ್ಯೂಟಿಫುಲ್. ವೆರಿ ವೆರಿ ಬ್ಯೂಟಿಫುಲ್. You mean the beaches, right? Yeah. The beaches. Of course. ಇಲ್ಲಿ ಒಂದು ಸೀಕ್ರೆಟ್ ಪ್ಯಾಸೇಜ್ ಥರ ಇದೆ ಗೈಸ್. ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಏನಂತೀರ ವಿಘ್ನೇಶ್ ಅವರೇ, ಎಕ್ಸ್ಪ್ಲೋರ್ ಮಾಡೋಣವಾ? ಬೇಡ ಅಂದರೆ ಸುಮ್ಮನೆ ಇರ್ತೀರಾ? ಖಂಡಿತ ಇರಲ್ಲ. ಈ ಥರ ಜಾಗ ಎಲ್ಲ ಹುಡ್ಕಾದ್ಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಒಂಥರ ಶಾರುಖ್ ಖಾನ್ ಪೋಸ್ ಮಾಡಿ. ಸ್ವಾಮಿನ ಬಿಂಬಲ ಉಡಬಲ್ಲ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ ಗೈಸ್ ನೋಡಿ. ಇನ್ನೂ ಒಳಗೆ ಒಂದು ಗುಹೆ ಇದೆ, ತೋರಿಸ್ತೀನಿ ಬನ್ನಿ. ಗುಹೆನೋ ಪೊದೆನಾ ಇದು? ಇನ್ನು ಎಷ್ಟು ಗುಹೆ ಒಳಗೆ ನುಗ್ಗಿಸ್ತೀರಾ ಗೊತ್ತಿಲ್ಲ. ಎಷ್ಟು ಪೊದೆ ಒಳಗೆ ಹೋಗ್ಬೇಕೋ ಹೋಗೋಣ ಬನ್ನಿ. ಗೈಸ್ ಎಲ್ಲೋದ್ರೂ ಪೊದೆಗಳೇ ಇದೆ ಇಲ್ಲಿ. ಮೋಸ್ಟ್ಲಿ ಪೊದೆಗಳೇ ನಿಮ್ಮನ್ನ ಹುಡಿಕೊಂಬರುತ್ತಾ ಅಂತ. ತಪ್ಪು ತಿಳ್ಕೊಬೇಡಿ ಗೈಸ್, ಪೊದೆ ಅಂತ ತಕ್ಷಣ ಗೈಸ್ ಇಲ್ಲೊಂದು ಸೀಕ್ರೆಟ್ ಪೊದೆ ಇದೆ. ಎಲ್ಲರೂ ಪೊದೆ ಅಂತಂದರೆ ತುಂಬ ಕೆಟ್ಟದಾಗ ಅನ್ಕೋತಾರೆ, ಬಟ್ ನಿಮಗೆ ಇಲ್ಲಿ ಆಚೆ ಲೋಕನೇ ದುನಿಯಾ ಕಾಣಿಸುತ್ತೆ. ನೋಡ್ತೀರಾ? ಫಾಲೋ ಮಾಡಿ ಬನ್ನಿ. Are you ready for the surprise? 3, 2, 1. Have a look at this, guys. This is Sri Lanka for you. This is Sri Lanka. Have a look at this. Thank God we explored this island, all thanks to Vignesh. ಯಾಕೆ ಬರಬೇಕು ಗುರು ಅಂತಿದ್ವಿ, ಬಟ್ ಬಂದಮೇಲೆ ಗೊತ್ತಾಗ್ತದೆ ಇಷ್ಟು ಸಖತ್ತಾಗಿದೆ ಅಂತ. ಸೊ ಇನ್ನೊಂದು ಜಾಗ ಹುಡ್ಕಿದ್ವಿ. ಸೊ ಇದೆಲ್ಲ ಐಲ್ಯಾಂಡ್ ಮಧ್ಯನೇ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನಾವು.
ಸೊ ಹೆವಿ ಅಡ್ವೆಂಚರಸ್ ಆಗಿದೆ, ಜಾಗನೂ ಅಷ್ಟೇ ಕ್ರೇಜಿ ಆಗಿದೆ. ಸೊ ದಿಸ್ ಇಸ್ ಅ ಬ್ಲೂ ಬೀಚ್ ಐಲ್ಯಾಂಡ್. ಹಾಯ್, ಇದೆಲ್ಲ ಝಾಲ್ ಐಲ್ಯಾಂಡ್. ದಿಸ್ ಹ್ಯಾಸ್ ಬೀನ್ ಅನ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಐ ಕ್ಯಾನ್ ಇವನ್ ಡ್ರಾಪ್ ಡೌನ್ ದ ಲೊಕೇಶನ್ ಹಿಯರ್, ಬ್ಲೂ ಬೀಚ್ ಐಲ್ಯಾಂಡ್ ಅಂತ. ತುಂಬ ಚೆನ್ನಾಗಿದೆ, ಲೈಕ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ಬಟ್ ಒನ್ ಥಿಂಗ್ ಐ ಅಡ್ವೈಸ್ ಟು ಮೈ ವ್ಯೂವರ್ಸ್ is that please don't litter the place. It's very clean actually. When I say clean, it's like super clean. I'll just show you. Plastic bottles, papers, ಅದೆಲ್ಲ ಏನೂ ಇಲ್ಲ. ಸೊ ಇಲ್ಲಿರೋ ಪೀಪಲ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಏನೂ ಲಿಟರ್ ಮಾಡಲ್ಲ, ಪ್ಲೇಸಸ್ನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ.